ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 37B ಅನ್ನ ಗಮನಿಸಿ. ಝೈಲಮ್ ಮತ್ತು ಫ್ಲೋಯಂಗಳಿಗಿರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ಝೈಲಮ್ ಮತ್ತು ಫ್ಲೋಯಂ ಅನ್ನುವಂಥದ್ದು ಸಸ್ಯಗಳ ಅಂಗಾಂಶವಾಗಿದೆ. ಇವುಗಳಿಗಿರುವ ವ್ಯತ್ಯಾಸ ಇದು ಝೈಲಮ್ ಅನ್ನ ತೋರಿಸುತ್ತೆ. ಇದು ಫ್ಲೋಯಂ ಯಾವ ರೀತಿ ಆಹಾರ ಝೈಲಮ್ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಗೆ ಸಹಾಯಕವಾಗಿದೆ. ಝೈಲಮ್ ಅನ್ನುವಂಥದ್ದು ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಗೆ ಸಹಾಯಕವಾಗಿದೆ. ಫ್ಲೋಯಂ ಇದು ಆಹಾರ ಸಾಗಾಣಿಕೆಯಲ್ಲಿ ಸಹಾಯಕವಾಗಿದೆ. ಝೈಲಮ್ ನೀರಿನ ಸಾಗಾಣಿಕೆಯು ಬೇರುಗಳಿಂದ ಮೇಲ್ಮುಖವಾಗಿ ಮಾತ್ರ ನಡೆಯುತ್ತದೆ. ಇದು ಏಕಮುಖವಾದಂತಹ ಚಲನೆ. ಬೇರಿನಿಂದ ಮೇಲ್ಮುಖವಾಗಿ ಮಾತ್ರ ನಡೆಯುತ್ತದೆ. ಫ್ಲೋಯಂ ಇದು ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ಸಾಗುತ್ತದೆ. ಇಲ್ಲಿ ಝೈಲಮ್ ಅನ್ನುವಂಥದ್ದು ಒಂದೇ ಕಡೆಯಿಂದ ಹೋಗೋದು. ಫ್ಲೋಯಂ ಅನ್ನುವಂಥದ್ದು ಎರಡು ಕಡೆಯಿಂದನೂ ಹೋಗ್ಬಹುದು. ಇದು ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ಆಗುತ್ತದೆ. ಝೈಲಮ್ ನೀರಿನ ಸಾಗಾಣಿಕೆಯಲ್ಲಿ ಶಕ್ತಿಯ ಅವಶ್ಯಕತೆ ಇಲ್ಲ. ಫ್ಲೋಯಂ ಆಹಾರ ಸಾಗಾಣಿಕೆಯಲ್ಲಿ ಶಕ್ತಿ ಬಳಸಲ್ಪಡುತ್ತದೆ. ಬಾಷ್ಪ ವಿಸರ್ಜನೆಯ ಸೆಳೆತದಿಂದ ಸಾಗಾಣಿಕೆ ನಡೆಯುತ್ತದೆ. ಬಾಷ್ಪ ವಿಸರ್ಜನೆ ಅಂದ್ರೆ ಸಸ್ಯಗಳು ಹೆಚ್ಚಾದ ನೀರನ್ನ ಎಲೆಗಳ ಮೂಲಕ ಹೊರಗೆ ಹಾಕುವಂಥದ್ದು. ಪತ್ರರಂಧ್ರದಿಂದ ಹೊರಗೆ ಹಾಕ್ತವೆ. ಈಗ ಅದು ಶೋಷಣೆಯನ್ನ ಉಂಟು ಮಾಡಿ, ಸಕ್ಷನ್ ಅನ್ನ ಉಂಟು ಮಾಡಿ, ಇದು ಎಲೆಯಿಂದ ಹೊರಗೆ ಹೋಗುತ್ತೆ. ಈ ರೀತಿ ಇದು ಪ್ಲಾಂಟ್ ಗೆ ಕನೆಕ್ಟ್ ಇರುತ್ತಲ್ಲ, ಇದು ಶೋಷಣೆಯಿಂದ ಉಂಟು ಮಾಡಿ ಬೇರಿನಿಂದ ಮೇಲ್ಗಡೆ ನೀರು ಬರ್ಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಬಾಷ್ಪ ವಿಸರ್ಜನೆಯ ಸೆಳೆತದಿಂದ ಸಾಗಾಣಿಕೆ ನಡೆಯುತ್ತದೆ. ಫ್ಲೋಯಂನಲ್ಲಿ ಅಭಿಸರಣ ಒತ್ತಡ ಪರಿಣಾಮದಿಂದ ಸಾಗಾಣಿಕೆ ನಡೆಯುತ್ತದೆ. ಇವು ಝೈಲಮ್ ಮತ್ತೆ ಫ್ಲೋಯಂ ನಡುವಿನ ವ್ಯತ್ಯಾಸಗಳು. ಥ್ಯಾಂಕ್ ಯು.